ನಮಸ್ಕಾರ ಸ್ನೇಹಿತರೆ. ಡೇ 2 ಟುಡೇ ಮಾನ್ಸೂನ್ ರೈಡು ಸೆಕೆಂಡ್ ಡೇ. ಸಾಕೇತ ಎಕ್ಸಿಟ್ ಆಗ್ತಿದ್ದೀವಿ. ಸೊ ಇಲ್ಲಿಂದ ಡೈರೆಕ್ಟಾಗಿ ವಯಾ ಚಾರ್ಮಿಡಿ ಘಾಟ್ ಹೋಗೋಣ ಅಂತ ಹೇಳ್ಬಿಟ್ಟು ರಾಣಿಜಾರ ಹೋಗಿ ರಾಣಿಜಾರಿ ಎಡ್ಜ್ ಪಾಯಿಂಟ್ ಹೋಗಿ ಅಲ್ಲಿಂದ ಅದಾದಮೇಲೆ ಪ್ಲ್ಯಾನ್ ಮಾಡೋ ಅಂತ ಹೇಳ್ಬಿಟ್ಟು ಇದ್ದೀವಿ. ಎಲ್ಲ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ, ನೋಡ್ಬೋದು. ಎಲ್ಲ ಪ್ಯಾಕಿಂಗ್ ಎಲ್ಲ ನಡೀತಿದೆ. ನಿತಿನೆಲ್ಲ ಪ್ಯಾಕ್ ಮಾಡ್ತವ್ರೆ. ನೂತನ್ ರೆಡಿ, ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ಬಿಟ್ಟವನೆ. ನಾನು ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ವೆಲ್ ಸ್ನೇಹಿತರೆ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಚಾರ್ಮುಡಿ ಘಾಟ್ ಹತ್ತಿದ್ದೀವಿ. ಘಾಟ್ ಹಳಿ ಸೇಮ್ ಮಳೆ ಬರುತ್ತೆ ನಿಲ್ಲುತ್ತೆ. ಕ್ರೇಜಿ ಕ್ಲೈಮೇಟ್, ಅದ್ಭುತವಾದ ಫೀಲು ನೋಡ್ಬೋದು ನೀವೆಲ್ಲ. ಮಂಜಲ್ಲಿ ಕವರ್ ಆಗಿದೆ, ಮುಂಜಾನೆ ಮಂಜಲ್ಲಿ ಕೇಳ್ಬಿಟ್ಟು ಮಳೆನೂ ಬರ್ತಾಯಿದೆ, ಫುಲ್ ಫಾಗಿ ಆಗೂ ಇದೆ. ಕ್ಲೈಮೇಟ್ ಮಾತ್ರ ಬೇರೆ ಲೆವೆಲ್ ಸ್ನೇಹಿತರೆ. ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿ ಹೋಗ್ತಾ ಇದ್ದೀವಿ. ಬೇರೆ ಲೆವೆಲ್, ಬೇರೆ ಫೀಲು. ವಾರೇ ವಾ ನಮ್ಮ ಸ್ಪಾಟ್ ಬಂತು. ಇದು ಫೋಟೋ ಶೂಟ್ ಸ್ಪಾಟ್, ವಿಡಿಯೋ ಶೂಟ್ ಸ್ಪಾಟ್ ಇದು. ಆದರೆ ಏನೂ ಕಾಣಿಸ್ತಾ ಇಲ್ಲ ಅಲ್ಲಿ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಸ್ಪಾಟ್ ಸಿಗುತ್ತೆ, ಆದರೆ ಫುಲ್ ಮಂಜಲ್ಲಿ ಕವರ್ ಆಗಿದೆ. ಏನು ಎಲ್ಲ ಆ್ಯಕ್ಚುಲಿ ಫುಲ್ ಕವರ್ಡ್. ನಮ್ಮ ನೂತನ್ ಹಿಂದ್ಗಡೆ ಬರ್ತಾವನೆ, ನಿತಿನ್ ಮುಂದ್ಗಡೆ ಹೋಗ್ತಾವ್ರೆ. ಅಲ್ಲಲ್ಲಿ ಮರಗಳು ಬಿದ್ದಿದೆ, ನೋಡ್ಕೊಂಡು ಹೋಗ್ಬೇಕು. ಅಡೆ ಇದು ಬೀಳೋ ಸ್ಟೇಜಲ್ಲಿದೆ ಇವಾಗ. ಯಾವಾಗ ಬೀಳೋದು ಗೊತ್ತಿಲ್ಲ. ಹಿಂಗೆ ರಪ್ಪಂದ ಬಿದ್ದೋಗುತ್ತೆ, ಹೇಳೋಕ್ಕೆ ಆಗಲ್ಲ. ಅದು ನೋಡ್ಕೊಂಡು ಹೋಗ್ಬೇಕು ಹುಷಾರಾಗಿ. ಫಸ್ಟೇ ಏನೂ ಕಾಣಿಸ್ತಾ ಇಲ್ಲ ಮುಂದೆ. ಓಹೋ ಎಷ್ಟೇ ಕಾಸ್ಟ್ಲಿ ನಾವು ರೇನ್ ಸೂಟ್ಸ್ ತೊಗೊಂಡ್ರು ರೇನ್ ಸೂಟ್ ಒಳಗಡೆ ನೀರು ಹೋಗುತ್ತೆ ಸ್ನೇಹಿತರೆ. ನೀರು ಹೋಗಿಲ್ಲ ಅಂದ್ರೂ ಅದೇನಾಗತ್ತೆ ಅಂದರೆ, ನಾವು ನೆನ್ಕೊಂಡು ಇರ್ತೀವಲ್ಲ ಬೆಳಗ್ಗಿಂದ ಸಾಯಂಕಾಲವರೆಗೂ, ಅದು ಒಳಗಡೆ ಏನಾಗುತ್ತೆ, ಒಂದು ಮಿಸ್ಟ್ ಫಾರ್ಮ್ ಆಗುತ್ತೆ. ಆ ಮಿಸ್ಟ್ ಫಾರ್ಮ್ ಆಗಿ ಬಟ್ಟೆಗಳನ್ನ ಹಂಗೆ ಒದ್ದೆ ಮಾಡ್ಕೊಂಡು ಬರ್ತಾ ಇರುತ್ತೆ ಸ್ನೇಹಿತರೆ. ಅದು ಒಂದೇ ಬೇಜಾರು. ನೀರು ಹೋಗಿಲ್ಲ ಅಂದರೆ ಒಳಗಡೆ ಆರಾಮಾಗಿ ಮಸ್ತಾಗಿ ಜಾಲಿಯಾಗಿರ್ಬೋದು. ಇದೇ ಸ್ಪಾಟ್ ತಾನೇ ಅದು? ಹೌದು, ಇದೇ ಸ್ಪಾಟ್ ಅದು. ಏನೂ ಕಾಣಿಸ್ತಾ ಇಲ್ವಲ್ರಿ? ಏನಿಲ್ಲ ಅಲ್ಲಿ ನೋಡೋಕ್ಕೆ. ರಾಜ ಅಲ್ಲಿ ಜಾಲಿಯಾಗಿರ್ತಾರೆ. ದ ಫಸ್ಟ್ ಚಿಕ್ಕ ವಾಟರ್ ಫಾಲ್. ಎಲ್ರಿ ಏನೋ ಕಾಣಿಸಿಲ್ವಲ್ರಿ?
ಏನು ಕಾಣಿಸಿಲ್ಲಲ್ಲ ಸ್ನೇಹಿತರೆ, ನಮ್ಮ ಬಾಯ್ಸ್ ಮಾತ್ರ ಜಾಲಿಯಾಗಿದ್ದಾರೆ ನೋಡಿ. ವಾವ್, ಮೊದಲ ಮಳೆಯಂತೆ ಎದೆಗೆ ಇಳಿದ ಮೆಲ್ಲಗೆ, ಮೊದಲ ಕನಸಂತೆ ಒಲವೇ ಒಲಿದೆ ಒಮ್ಮೆಗೆ, ಚಾಚಿದ ಕೈಗೆ ಆಕಾಶವೇ ತಾಗಿದೆ, ಗೀಚಿದ ಹಾಗೆ ಮಳೆ ಬೆಲ್ಲೆ ಮೈಗಂಟಿದೆ, ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ, ಮೊದಲ ಮಳೆಯಂತೆ ಎದೆಗೆ ಇಳಿದ ಮೆಲ್ಲಗೆ, ಮೊದಲ ಕನಸಂತೆ ಒಲವೇ ಒಲಿದೆ ಒಮ್ಮೆಗೆ, ಚಾಚಿದ ಕೈಗೆ ಆಕಾಶವೇ ತಾಗಿದೆ, ಗೀಚಿದ ಹಾಗೆ ಮಳೆ ಬೆಲ್ಲೆ ಮೈಗಂಟಿದೆ, ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ. ಬಂದರು ಪೆಟ್ರೋಲಿಂಗ್ ಬಂದರು, ಅವೆಲ್ಲ ನಿಂತ್ಕೊಳ್ಳೋಂಗಿಲ್ಲ, ಒಯ್ತಾ ಇರಬೇಕಂತೆ. ಸ್ನೇಹಿತರೆ, ರಾಣಿ ಜವಾರಿ ಎಡ್ಜ್ ಪಾಯಿಂಟ್ ಹತ್ರ ಇದ್ದೀವಿ. ಅಲ್ಲಿ ಎಂಟ್ರಲ್ಲಿ ನಿಷೇಧಿಸಲಾಗಿದೆ ಅಂತ ಹೇಳ್ಬಿಟ್ಟು ಹಾಕಿದ್ರು. ಆದರೂ ಒಂದು ರೌಂಡ್ ಹೋಗಿ ಬರೋಣ, ನೋಡುವ ಏನಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡುವ, ಇಷ್ಟು ದೂರನೇ ಬಂದಿದ್ದೀವಿ. ಇಲ್ಲ ಅಂದರೆ ನಿಯಮಾಗಿ ಫಾಲೋ ಮಾಡಿಕೊಂಡು ವಾಪಸ್ ಬರುವ. ನೋ ಬ್ರೇಕಿಂಗ್ ರೂಲ್ಸ್ ಯೂಸೆ. ಇಷ್ಟು ದೂರ ಬಂದುಬಿಟ್ಟಿದ್ದೀವಲ್ಲ, ನೋಡಿಕೊಂಡು ಹಂಗೆ ಬರುವ ಅಂತ ಅಷ್ಟೇ ಸ್ನೇಹಿತರೆ. ಇಲ್ಲ ಅಂದರೆ ಡೈರೆಕ್ಟಾಗಿ ಚಿಕ್ಕಮಂಗ್ಳೂರು ಹೋಗ್ಬಿಡೋದು. ಮೇಲೆ ಹೋಗ್ತಾ ಬೇರೆ ಲೆವೆಲ್ ಆಫ್ ರೋಡಿಂಗ್ ಬೇರೆ ಇದೆ ಸ್ನೇಹಿತರೆ. ನೋ ರೋಡ್ಸ್, ಅಲ್ಲಿ ಕಲ್ಲುಗಳು. ಇದರಲ್ಲಿ ನೋಡಿ ಪಾಪ ಯಾರೋ ಮೊಪೆಡ್ ಬೇರೆ ಎತ್ಕೊಂಡು ಬಂದಿದ್ದಾರೆ. ಅಯ್ಯೋ ಏನು ಹೇಳಿ, ಬಂತಪ್ಪ ಟಾರು. ಆವಾಗಲಿಂದ ಇತ್ತು ಫುಲ್ಲು ಆಫ್ ರೋಡು. ಟಾರೆ ಇದ್ದಿದ್ದು ಎಲ್ಲ ಕಿತ್ತೋಗಿರೋದು ಅನಿಸುತ್ತೆ. ಬೇಬಿಗೆ ಕಷ್ಟ ಕೊಡೋದು ಇಷ್ಟ ಆಗಲ್ಲ.
ನೋ ರೋಡ್. ಓಹೋ ವೀಲಿ ಹೊಡೀತು ನಮ್ಮ ಕಸ್ವ. ವೀಲಿ ಹೊಡಿತಾ ಇದ್ದಾಳೆ. ಓಹೋ ಹೋಗ್ಲಿ ಅಯ್ಯೋ ಇನ್ನೋವಾ ತೊಗೊಂಡು ಬಂದಿದ್ರಲ್ಲ ಗುರು ಇಲ್ಲಿ. ಏನು ಹೇಳಿ, ಬಾಯ್ಸ್ ಬಂದಿದ್ದಾರೆ ಫುಲ್ ಕಲ್ಗಿಲ್ಲೆಲ್ಲ ಕೊಟ್ಬಿಟ್ಟು. ಹಾಂ ನುತಾನ್, ಏನಾಯ್ತು ನುತಾನ್? ಏನು ಕಷ್ಟಪಡ್ತಿದ್ಯಾ ನುತಾನ್? ಹೌದು ಹೌದು ಹೌದು. ಹಾಂ ಹಾಂ ಬೆಜ್ಜನ್ ನೀರು ಹೋಗಿದೆ. 1 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕಾ ಇವಾಗ? 1 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕಂತೆ. ನಾವು ಶೂಸೆಲ್ಲ ಹಾಕೋ ಬಂದಿದ್ದೀವಿ ನೋಡಿ, ಎಲ್ಲರೂ ಶೂಸ್ ಹಾಕೋ ಬಂದಿರೋದಲ್ಲ ಅಷ್ಟೇ. ಏನು ಮಾಡೋಕ್ಕಾಗತ್ತೆ, ಬಿಸಾಕ್ಬಿಟ್ಟು ಹೋಗ್ತಾ ಇರಬೇಕು. ಹೆಲ್ಮೆಟ್ಗಳು ಹಾಕ್ಕೊಂಡು ಹೋಗ್ಬೇಕು. ಮಳೆ ಬಂದರೆ ಏನು ಮಾಡ್ತೀಯಾ? ಹಂಗೆ ನೆನ್ಕೊಂಡು ಬರ್ತೀಯಾ? ಸ್ನೇಹಿತರೆ, 1.5-2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದರೆ ಅಂತ ಒಂದು ವ್ಯೂ ಪಾಯಿಂಟ್ ಬರ್ತೀವಿ ಸ್ನೇಹಿತರೆ. ಹೋ ಅಮ್ಮ, ಒಂದು ವ್ಯೂ ಪಾಯಿಂಟ್ ಹೆಂಗೋಗ್ಬೇಕು ಹೋಣ ಅಲ್ಲಿ. ಹಿಂದೆನೇ ಇರೋ ನುತಾನ್, ಏನೂ ಕಾಣಿಸ್ತಾ ಇಲ್ಲ ಅಲ್ಲಿ. ಏನು ಕಾಣಿಸ್ತಾ ಇಲ್ಲ. ಇಲ್ಲಾಂದರೆ ಹೇಳ್ತಿದ್ದೆ ಏನಿದೆ ಅಂತ. ಸ್ನೇಹಿತರೆ, ಲಕ್ಕಿಯಾಗಿ ಎಲ್ಲ ಫುಲ್ ಕಂಪ್ಲೀಟಾಗಿ ವ್ಯೂ ಓಪನ್ ಆಗಿದೆ ಸ್ನೇಹಿತರೆ, ನೋಡ್ಬೋದು. ಹೆವಿ ಗಾಳಿ ಸೌಂಡ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫುಲ್ ಓಪನ್ ವ್ಯೂ ಇಸ್ ಕಂಪ್ಲೀಟ್ಲಿ ಓಪನ್ನು. ಮೂಡದ ಒಳಗೆ ಹನಿಗಳ ಬಳಗ, ಒಂಟಿ ಕಾಲಲಿ ಕಾದು ನಿಂತಿದೆ ಭೂಮಿಗೆ ಬರಲು. ನನ್ನೊಳಗೊಳಗೆ ಒಲವಿನ ಯೋಗ
ಕಾಲಲಿ ನಿಂತು ಕಾದಿದೆ ಚಿಮ್ಮುತ್ತ ಬರಲು ಕಾವ್ಯ ಕುಸುರಿ ಗೊತ್ತಿಲ್ಲ ಹಾಡುಗಾರ ನಾನಲ್ಲ ನಿನ್ನೆ ಪ್ರೀತಿ ಮಾಡುವೆ ನಾನು ಇಷ್ಟ. ಸ್ನೇಹಿತರೆ, ಸೊ ನಮ್ಮ ರಾಣಿ ಜಾರಿಯಿಂದ ಫುಲ್ ಮಳೆಯಲ್ಲಿ ಹೊಡ್ಕೊಂಡು ಭದ್ರಾ ಟೈಗರ್ ರಿಸರ್ವ್ ಹತ್ರ ಬಂದ್ವಿ. ನೋಡಿದ್ರೆ ಸಫಾರಿ ಕ್ಲೋಸು, ಸೊ ಅದಕ್ಕೆ ಮಲ್ಲಂದೂರು ಹೊಡಿತಾ ಇದ್ದೀವಿ. ಏನೈತೆ, ಎಷ್ಟು ಕಿಲೋಮೀಟರ್ ತೋರಿಸ್ತಿದ್ಯಾ? ಮಲ್ಲಂದೂರು ಎಷ್ಟು ಕಿಲೋಮೀಟ್ರ್ ಇದೆ? ಹಾಂ, 10. ನಮ್ಮ ಸಿಟಿ ಚಿಕ್ಕಮಂಗ್ಳೂರು ಸಿಟಿ 30. ಥ್ಯಾಂಕ್ ಯು. ಅಣ್ಣ ಸಫಾರಿ ಇಲ್ಲ ಇವಾಗ ಹೆಂಗಿದ್ರು ಈಗ ಹೊಡೆದಿರೋ ಮಲಂದೂರು ಸೀದಾ ಮಲಂದೂರಿಂದ ಹಂಗೆ ಚಿಕ್ಕಮಂಗ್ಳೂರು ಬೀಚಲ್ಲ. ಮಾನ್ಸೂನ್ ರೈಡ್ ಈ ಮಾನ್ಸೂನ್ ರೈಡ್ ಹೆಂಗೆ ಆಗ್ಬಿಟ್ಟಿದೆ ಅಂದ್ರೆ ನಮಗೆ ಬೆಳಿಗ್ಗಿಂದ ಓಡಿಸಿ ಕೈ ಕಾಲೆಲ್ಲ ನಂಬಾಗ್ಬಿಡ್ತಾಯಿದೆ. ಇವಾಗ ಈ ಫಿಂಗರ್ಸು ನಂಬಾಗ್ಬಿಟ್ಟಿದೆ. ಇವಾಗವರೆಗೂ ನನ್ನ ಲೈಫಲ್ಲಿ ಈ ಥರ ನಾನು ಫೇಸೇ ಮಾಡಿಲ್ಲ. ಇವಾಗ ನೋಡಿದ್ರೆ ಫಿಂಗರ್ಸ್ ಎಲ್ಲ ನಂಬಾಗ್ತಿದೆ. ಗ್ಲೌಸು ಎಷ್ಟಂತ ಹಾಕ್ಕೊಳ್ತೀರಾ? ವಾಟರ್ ಪ್ರೂಫ್ ಇಲ್ಲ ಗ್ಲೌಸದು. ಗ್ಲೌಸ್ ಹಾಕ್ಕೊಂಡ್ರೂ ಫುಲ್ ವೆಟ್ ಆಗಿಬಿಟ್ಟಿದೆ. ಆ ಗ್ಲೌಸ್ ವೆಟ್ನೆಸ್ಸಿಂದ ಕಂಪ್ಲೀಟಾಗಿ ನಮ್ಮ ಎಫೆಕ್ಟ್ ಆಗುತ್ತಲ್ಲ, ಅದಕ್ಕೆ ಗ್ಲೌಸು ಬಿಚ್ಚಾಕ್ಬಿಟ್ಟು ಓಡಿಸ್ತಿದ್ದೀವಿ ಸ್ನೇಹಿತರೆ. ಹೆಂಗೆ ಬರುತ್ತೋ ಈ ಕ್ವಾಲಿಟಿ ಗೊತ್ತಿಲ್ಲ. ಮೈಕ್ ಹೆಂಗೆ ಕೆಲಸ ಮಾಡ್ತಿದೆಯೋ, ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತಿದೆಯೋ ಏನೂ ಗೊತ್ತಿಲ್ಲ. ನಾವು ವಿಡಿಯೋ ಮಾಡ್ತಿದ್ದೀವಿ. ದೊಡ್ಡ ಮರಗಳು ಬಿದ್ದೋಗ್ಬಿಟ್ರೆ ಏನು ಮಾಡೋದು ಹೇಳಿ? ಅವ್ರು ಬಂದು ಕ್ಲಿಯರ್ ಮಾಡೋಷ್ಟರಲ್ಲಿ ಕಾಯ್ತಾ ಇರಬೇಕು. ಜೀಪ್ಗಳು ಓಡಾಡ್ತಾ ಇರುತ್ತೆ. ಅವ್ರು ಬರೋ ರೌಂಡ್ಸ್ ಬಂದು ಕ್ಲಿಯರ್ ಮಾಡಿ ಅದು ಪಿಕ್ ಮಾಡಿ ಸೈಡ್ ಹಾಕ್ತಾರೋ ಗಾಡಿಗಳು ಕಳಿಸ್ತಾರೋ ಗೊತ್ತಿಲ್ವೇ? ನೋಡಿ ಹೆಂಗೆ ಸ್ಲೈಡ್ ಆಗ್ತದೆ. ಸ್ನೇಹಿತರೆ, ಚಿಕ್ಕಮಂಗ್ಳೂರು ಬಂದಿದ್ದೀವಿ. ಚಿಕ್ಕಮಂಗ್ಳೂರು ಬಂದು ಲಾಡ್ಜ್ ಮಾಡಿದ್ವಿ, ಗಾಡಿಗಳಲ್ಲಿ ಪಾರ್ಕ್ ಮಾಡಿದ್ವಿ. ಪಾರ್ಕಿಂಗಲ್ಲಿ ಮಲೆನಾಡು ಪ್ಯಾರಡೈಸ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಬಂದು ಮಲ್ಕೋಬೇಕು ಸ್ನೇಹಿತರೆ. ಸೊ ಡೇ 2 ಮುಗ್ದಿದೆ. ಸೊ ನಾಳೆದು ಅಪ್ಡೇಟ್ ನಿಮಗೆ ನಾಳೆ ಸಿಗುತ್ತೆ.